ಭಾರತ ಎಂದಾಕ್ಷಣ ಏನ್ ನೆನಪಾಗುತ್ತೆ? ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಡಿಜಿಟಲ್ ಕ್ರಾಂತಿ, ವೇಗದ ಹೆದ್ದಾರಿಗಳು, ಆಧುನಿಕ ಆಸ್ಪತ್ರೆಗಳು, ಮೆಟ್ರೋ ನಗರಗಳು ಮತ್ತು ಅಭಿವೃದ್ಧಿಯ ಹೊಸ ಮೈಲಿಗಲ್ಲುಗಳು. ಆದರೆ ಇದೇ ದೇಶದ ಕೆಲವು ಗ್ರಾಮಗಳಲ್ಲಿ ಇಂದಿಗೂ ಮತ್ತೊಂದು ಕಹಿ ವಾಸ್ತವ ಅಡಗಿದೆ. ರಸ್ತೆ ಇಲ್ಲದ ಕಾರಣ ರೋಗಿಗಳನ್ನ ಆಸ್ಪತ್ರೆಗೆ, ಗರ್ಭಿಣಿಯರನ್ನ ಹೆರಿಗೆಗಾಗಿ, ವೃದ್ಧರನ್ನ ಸುರಕ್ಷಿತ ಸ್ಥಳಕ್ಕೆ, ಮೃತದೇಹಗಳನ್ನ ಅಂತ್ಯ ಸಂಸ್ಕಾರಕ್ಕೆ ಡೋಲಿಯಲ್ಲೇ ಹೊತ್ತು ಸಾಗಿಸಲಾಗ್ತಾ ಇದೆ. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಅಭಿವೃದ್ಧಿಯ ನಡುವೆಯೂ ಉಳಿದಿರುವ ಮೂಲ ಸೌಕರ್ಯದ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಇಂದಿಗೂ ಡೋಲಿ ಪದ್ಧತಿ ಯಾಕೆ ಜೀವಂತವಾಗಿದೆ? ಯಾವ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಇದೆ? ಇದಕ್ಕೆ ಕಾರಣ ಏನು? ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಡೋಲಿ ಪದ್ಧತಿ ಅಂದರೇನು? ಡೋಲಿ ಅಂದ್ರೆ ಎರಡು ಉದ್ದನೆಯ ಬಿದಿರು ಅಥವಾ ಮರದ ಕಂಬಗಳಿಗೆ ಬಟ್ಟೆ, ಹಗ್ಗ ಅಥವಾ ಮರದ ಆಸನವನ್ನ ಕಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ಹೊತ್ತು ಸಾಗಿಸುವ ಸಾಂಪ್ರದಾಯಿಕ ವಿಧಾನ. ಸಾಮಾನ್ಯವಾಗಿ 4 ಜನರು ಈ ಡೋಲಿಯನ್ನ ತಮ್ಮ ಭುಜದ ಮೇಲೆ ಹೊತ್ತು ಬೆಟ್ಟ, ಕಾಡು, ಕಿರಿದಾದ ದಾರಿಗಳು ಮತ್ತು ವಾಹನ ಸಂಚಾರಕ್ಕೆ ಅವಕಾಶವಿಲ್ಲದ ಪ್ರದೇಶಗಳಲ್ಲಿ ಸಾಗಿಸ್ತಾರೆ. ಹಿಂದಿನ ಕಾಲದಲ್ಲಿ ರಾಜಮನೆತನದ ಮಹಿಳೆಯರು, ಮದುವೆಯ ವಧುಗಳು ಹಾಗೂ ಪ್ರಮುಖ ವ್ಯಕ್ತಿಗಳು ಡೋಲಿಯಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ಇಂದಿನ ಭಾರತದಲ್ಲಿ ಈ ಪದ್ಧತಿ ಹೆಚ್ಚಾಗಿ ತುರ್ತು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿ ಬಳಕೆಯಾಗ್ತಾ ಇರೋದು ಕಳವಳಕಾರಿ ಸಂಗತಿಯಾಗಿದೆ. ಡೋಲಿ ಪದ್ಧತಿಯ ಇತಿಹಾಸ. ಡೋಲಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ರಸ್ತೆ, ವಾಹನ ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಇದು ಪ್ರಮುಖ ಸಾರಿಗೆ ವ್ಯವಸ್ಥೆಯಾಗಿತ್ತು. ರಾಜರು, ರಾಣಿಯರು ಮತ್ತು ಶ್ರೀಮಂತರು ಪ್ರಯಾಣಕ್ಕೆ ಬಳಸ್ತಾ ಇದ್ದ ಈ ವ್ಯವಸ್ಥೆ ನಂತರ ಬೆಟ್ಟ ಪ್ರದೇಶಗಳಲ್ಲಿ ಜನರಿಗೆ ಅವಶ್ಯಕ ಸಾರಿಗೆ ಸಾಧನವಾಗಿ ರೂಪುಗೊಳ್ತು. ಆಧುನಿಕ ರಸ್ತೆ ಮತ್ತು ವಾಹನ ವ್ಯವಸ್ಥೆ ಬಂದ ನಂತರ ಡೋಲಿ ಪದ್ಧತಿ ಬಹುತೇಕ ಅಂತ್ಯವಾಗಬೇಕಿತ್ತು. ಆದರೆ ಅಭಿವೃದ್ಧಿಯಿಂದ ವಂಚಿತವಾಗಿರುವ ಹಲವಾರು ಗ್ರಾಮಗಳಲ್ಲಿ ಇದು ಇನ್ನೂ ಅನಿವಾರ್ಯವಾಗಿದೆ. ಇಂದಿಗೂ ಡೋಲಿ ಪದ್ಧತಿ ಎಲ್ಲೆಲ್ಲಿದೆ? ಭಾರತದ ಹಲವು ದುರ್ಗಮ ಪ್ರದೇಶಗಳಲ್ಲಿ ಇಂದಿಗೂ ಡೋಲಿ ಪದ್ಧತಿ ಜೀವಂತವಾಗಿದೆ. ಒಡಿಶಾದ ಮಲ್ಕಾನಗಿರಿ, ಕೊರಾಪುಟ್ ಮತ್ತು ಕಂಧಮಾಲ್ ಜಿಲ್ಲೆಗಳು, ಛತ್ತೀಸ್ಗಢದ ಬಸ್ತರ್ ಪ್ರದೇಶ, ಜಾರ್ಖಂಡ್ನ ಹಲವು ಆದಿವಾಸಿ ಗ್ರಾಮಗಳು, ಮಹಾರಾಷ್ಟ್ರದ ಗಡ್ಚಿರೋಲಿ, ಮಧ್ಯಪ್ರದೇಶದ ಕೆಲವು ಅರಣ್ಯ ಪ್ರದೇಶಗಳು ಹಾಗೂ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದ ಬೆಟ್ಟದ ಹಳ್ಳಿಗಳಲ್ಲಿ ಈ ಪದ್ಧತಿ ಇನ್ನೂ ಕಂಡುಬರುತ್ತೆ. ಕರ್ನಾಟಕದಲ್ಲಿಯೂ ಪಶ್ಚಿಮ ಘಟ್ಟದ ಕೆಲವು ದುರ್ಗಮ ಗ್ರಾಮಗಳು, ಮಲೆನಾಡು ಪ್ರದೇಶಗಳು ಹಾಗೂ ಅರಣ್ಯ ಭಾಗಗಳಲ್ಲಿ ರಸ್ತೆ ಸಂಪರ್ಕದ ಕೊರತೆಯಿಂದ ಇಂತಹ ಘಟನೆಗಳು ಆಗಾಗ ವರದಿಯಾಗುತ್ತವೆ. ಯಾಕೆ ಡೋಲಿ ಬಳಸುವ ಪರಿಸ್ಥಿತಿ ಬರುತ್ತೆ? ಡೋಲಿ ಪದ್ಧತಿ ಇಂದಿಗೂ ಉಳಿದಿರೋದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದಾಗಿ, ಅನೇಕ ಗ್ರಾಮಗಳಿಗೆ ರಸ್ತೆ ಸಂಪರ್ಕವೇ ಇಲ್ಲ. ಮಳೆಗಾಲದಲ್ಲಿರುವ ರಸ್ತೆಗಳು ಕೊಚ್ಚಿ ಹೋಗುತ್ತವೆ. ಎರಡನೇದಾಗಿ, ಆಂಬ್ಯುಲೆನ್ಸ್ ಗ್ರಾಮ ತಲುಪಲು ಸಾಧ್ಯವಾಗೋದಿಲ್ಲ. ಮೂರನೇದಾಗಿ, ಸೇತುವೆಗಳ ಕೊರತೆಯಿಂದ ನದಿ ಅಥವಾ ಹಳ್ಳ ದಾಟಬೇಕಾಗುತ್ತೆ. ನಾಲ್ಕನೇದಾಗಿ, ಬೆಟ್ಟ ಮತ್ತು ಕಾಡಿನ ಮಧ್ಯೆ ವಾಹನಗಳು ಹೋಗದ ದಾರಿಗಳೇ ಇರುತ್ತವೆ. ಕೆಲವೊಮ್ಮೆ ವಿದ್ಯುತ್, ಮೊಬೈಲ್ ನೆಟ್ವರ್ಕ್ ಮತ್ತು ತುರ್ತು ಸೇವೆಗಳೂ ಲಭ್ಯವಿರೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಗ್ರಾಮಸ್ಥರು ತಮ್ಮ ಬಂಧುಗಳನ್ನ ಡೋಲಿಯಲ್ಲಿ ಹೊತ್ತು ಹಲವು ಕಿಲೋಮೀಟರ್ ನಡೆದು ಆಸ್ಪತ್ರೆಗೆ ತಲುಪಿಸ್ತಾರೆ. ಡೋಲಿ ಪದ್ಧತಿಯ ಪರಿಣಾಮಗಳು. ಡೋಲಿಯಲ್ಲಿ ರೋಗಿಯನ್ನ ಸಾಗಿಸುವುದು ಅತ್ಯಂತ ಅಪಾಯಕಾರಿ. ಗಂಭೀರವಾಗಿ ಅಸ್ವಸ್ಥರಾಗಿರುವ ರೋಗಿಗೆ ಚಿಕಿತ್ಸೆ ತಲುಪುವಲ್ಲಿ ವಿಳಂಬವಾಗುತ್ತೆ. ಗರ್ಭಿಣಿಯರಿಗೆ ಸಮಯಕ್ಕೆ ವೈದ್ಯಕೀಯ ನೆರವು ಸಿಗದೆ ತಾಯಿ ಮತ್ತು ಮಗುವಿನ ಜೀವಕ್ಕೆ ಅಪಾಯ ಉಂಟಾಗಬಹುದು. ಅಪಘಾತಕ್ಕೆ ಒಳಗಾದವರು ಅಥವಾ ಹೃದಯಾಘಾತದಿಂದ ಬಳಲೋರು ಅಮೂಲ್ಯ ಸಮಯ ಕಳ್ಕೊಳ್ತಾರೆ. ಹಲವಾರು ಬಾರಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರೋಗಿಯ ಸ್ಥಿತಿ ಗಂಭೀರವಾಗಿರುತ್ತೆ. ಇದು ಕೇವಲ ಆರೋಗ್ಯ ಸಮಸ್ಯೆ ಅಲ್ಲ, ಅಭಿವೃದ್ಧಿಯ ಅಸಮಾನತೆಯನ್ನ ತೋರಿಸುವ ಸಾಮಾಜಿಕ ಸಮಸ್ಯೆಯಾಗಿದೆ. ಸರ್ಕಾರದ ಕ್ರಮಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ರಸ್ತೆ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಗ್ರಾಮೀಣ ಆರೋಗ್ಯ ಮಿಷನ್, 108 ಆಂಬ್ಯುಲೆನ್ಸ್ ಸೇವೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತಹ ಯೋಜನೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ಅನೇಕ ದುರ್ಗಮ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ, ಸೇತುವೆಗಳ ಕೊರತೆ, ಅರಣ್ಯ ಅನುಮತಿ, ಭೌಗೋಳಿಕ ಸವಾಲುಗಳು ಮತ್ತು ನಿರ್ವಹಣೆಯ ಸಮಸ್ಯೆಯಿಂದ ಯೋಜನೆಗಳ ಸಂಪೂರ್ಣ ಪ್ರಯೋಜನ ಜನರಿಗೆ ತಲುಪಿಲ್ಲ. ಪರಿಹಾರ ಏನು?
ಡೋಲಿ ಪದ್ಧತಿಗೆ ಶಾಶ್ವತ ಅಂತ್ಯ ಹಾಡಬೇಕಾದ್ರೆ ಕೆಲವು ಮೂಲಭೂತ ಕ್ರಮಗಳು ಅಗತ್ಯ. ಪ್ರತಿ ಗ್ರಾಮಕ್ಕೂ ರಸ್ತೆ ಸಂಪರ್ಕ ಕಲ್ಪಿಸಬೇಕು. ದುರ್ಗಮ ಪ್ರದೇಶಗಳಲ್ಲಿ ಸಣ್ಣ ಸೇತುವೆಗಳನ್ನು ನಿರ್ಮಿಸಬೇಕು. ಬೆಟ್ಟ ಪ್ರದೇಶಗಳಿಗೆ ಸೂಕ್ತವಾದ ವಿಶೇಷ ಆಂಬ್ಯುಲೆನ್ಸ್ ಸೇವೆ ಒದಗಿಸಬೇಕು. ಅಗತ್ಯ ಇದ್ರೆ ಹೆಲಿಕಾಪ್ಟರ್ ಅಥವಾ ಡ್ರೋನ್ ಆಧಾರಿತ ತುರ್ತು ವೈದ್ಯಕೀಯ ನೆರವಿನ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಬೇಕು. ಗ್ರಾಮ ಮಟ್ಟದಲ್ಲಿ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸಬೇಕು ಮತ್ತು ದೂರದ ಪ್ರದೇಶಗಳಲ್ಲಿ ಟೆಲಿಮೆಡಿಸಿನ್ ಸೇವೆಯನ್ನ ವಿಸ್ತರಿಸಬೇಕು. ಡೋಲಿ ಪದ್ಧತಿ ಸಂಪ್ರದಾಯವೇ ಅಥವಾ ಅನಿವಾರ್ಯತೆಯೇ? ಹಿಂದೆ ಡೋಲಿ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ರೋಗಿ ಅಥವಾ ಗರ್ಭಿಣಿಯನ್ನ ಡೋಲಿಯಲ್ಲಿ ಸಾಗಿಸೋದು ಸಂಪ್ರದಾಯವಲ್ಲ. ಅದು ಅಭಿವೃದ್ಧಿಯ ಕೊರತೆಯ ಸಂಕೇತವಾಗಿದೆ. ದೇಶ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದ್ರೂ ಮೂಲಭೂತ ರಸ್ತೆ ಮತ್ತು ಆರೋಗ್ಯ ಸೇವೆ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪದಿದ್ರೆ ಅಭಿವೃದ್ಧಿಯ ಅರ್ಥ ಅಪೂರ್ಣವಾಗುತ್ತೆ. ಡೋಲಿ ಪದ್ಧತಿ ಭಾರತದ ಇತಿಹಾಸದ ಒಂದು ಅಧ್ಯಾಯವಾಗಿರಬೇಕಿತ್ತು. ಆದರೆ ಇಂದಿಗೂ ಹಲವೆಡೆ ಅದು ಜೀವಂತ ವಾಸ್ತವವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ, ಆರೋಗ್ಯ ಮತ್ತು ತುರ್ತು ಸೇವೆಗಳ ಕೊರತೆ ಇರೋವರೆಗೆ ಈ ಪದ್ಧತಿ ಮುಂದುವರಿಯುವ ಸಾಧ್ಯತೆ ಇದೆ. ಅಭಿವೃದ್ಧಿಯ ನಿಜವಾದ ಅಳತೆ ಅಂದ್ರೆ ದೊಡ್ಡ ನಗರಗಳ ಎತ್ತರದ ಕಟ್ಟಡಗಳಲ್ಲ, ದೂರದ ಹಳ್ಳಿಯ ಸಾಮಾನ್ಯ ನಾಗರಿಕನಿಗೂ ಸಮಯಕ್ಕೆ ಆರೋಗ್ಯ ಸೇವೆ ಮತ್ತು ಸುರಕ್ಷಿತ ಸಾರಿಗೆ ದೊರೆಯೋದೇ ಆಗಿದೆ. ಡೋಲಿ ಪದ್ಧತಿ ಸಂಪೂರ್ಣವಾಗಿ ಇತಿಹಾಸದ ಪುಟಗಳಿಗೆ ಸೇರಬೇಕಾದ್ರೆ ಮೂಲ ಸೌಕರ್ಯ ಅಭಿವೃದ್ಧಿಯೇ ಶಾಶ್ವತ ಪರಿಹಾರ.